ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸ್ಪೆಷಲ್ಲಾಗಿ ಸಜ್ಜೆ ದೋಸೆ ಮಾಡ್ತಾಯಿದ್ದೀನಿ. ಸಜ್ಜೆ ಮತ್ತು ಬಾದ್ರ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಅದಕ್ಕೆ ಸಜ್ಜೆನ ಒಂದು ಲೋಟದಷ್ಟು ಹಾಕೋತಾಯಿದ್ದೀನಿ. ನೋಡಿ, ಸಜ್ಜೆ ನೋಡಿ, ಅದು ನಾವೇ ಬೇಕಾದ್ರೂ ನೀವು ಯಾವುದು ಸಿರಿಧಾನ್ಯ ಬೇಕಾದ್ರೂ, ಯಾವುದು ಮಿಲ್ಲಿಟ್ಸ್ ಬೇಕಾದ್ರೂ ಹಾಕೊಬೋದು. ಅದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡೆ, ಒಂದು ಸ್ವಲ್ಪ ಕಾಲು ಬಟ್ಲಷ್ಟು ಉದ್ದಿನಬೇಳೆ, ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ, ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಹಾಕ್ಕೋತಾಯಿದ್ದೀನಿ. ಇವೆಲ್ಲದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸೋಕ್ಕಿಟ್ಬಿಡಿ ಫ್ರೆಂಡ್ಸ್. ಚೆನ್ನಾಗಿ ತೊಳೆದು ನೆನೆಸಿಟ್ಬಿಡಿ. ನೋಡಿ, ನೆನೆಸೋಕ್ಕೆ ನೀರು ಹಾಕ್ತಾಯಿದ್ದೀನಿ ನಾನು. ಈಗ ನೆನೆಯಕ್ಕಿಡ್ತಾಯಿದ್ದೀನಿ. ಒಂದು 5 ಅವರ್ಸ್ ನೆನೆಸಿ ಸಾಕು. ಅದಾದಮೇಲೆ ನೆನೆಸಾದ್ಮೇಲೆ ನೋಡಿ, ಇವಾಗ ನೆಂದಿದೆ ಅದು. ಇವಾಗ ನಾವು ರುಬ್ಕೊಳ್ಳೋಣ ಅದನ್ನು. ನೋಡಿ, ಚೆನ್ನಾಗೆಲ್ಲ ನೆಂದಿದೆ. ಒಂದು 4 to 5 ಅವರ್ಸ್ ಇಲ್ಲ 6 ಅವರ್ಸ್ ನೆನೆಸ್ಬಿಡಿ. ಬೆಳಗ್ಗೆನೇ ನೆನೆಸ್ಬಿಟ್ರೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆಲ್ಲ ರುಬ್ಬಿಟ್ಬಿಟ್ರೆ ಅದು ಕ್ಲೀನಾಗಿ ಹುಳಿ ಬರುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ನೀರು ಜೊತೆನೇ ಹಾಕ್ಕೊಂಡು ರುಬ್ಕೊತಾಯಿದ್ದೀನಿ ಫ್ರೆಂಡ್ಸ್. ಸಜ್ಜೆ ದೋಸೆ ಶುಗರ್ಗೆ ತುಂಬ ಒಳ್ಳೆಯದು, ಎಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ಇದನ್ನು ಯೂಸ್ ಮಾಡಿ. ದೋಸೆ ಅಂತೂ ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ ಒಂದು ಸತಿ. ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲವೇ ಇಲ್ಲ. ನೋಡಿ, ಒಂದು ಲೋಟದಷ್ಟು ಹಾಕೊಂಡ್ರೆ ಆರಾಮಾಗಿ ಒಂದು ದಿನದ್ದು ತಿಂಡಿ ಕ್ಲೋಸ್ ಅಲ್ವಾ. ನೋಡಿ, ಎಷ್ಟು ಬೇಗ ಆಯಿತು. ಒಂದು 4 ಅವರ್ಸ್ ನೆನೆಸಿ ಕ್ಲೀನಾಗಿ ನುಣ್ಣಗೆ ರುಬ್ಬಿಟ್ಕೊಂಡೆ. ನೋಡಿ, ರುಬ್ಬಿಟ್ಕೊಂಡು ಈಗ ನೆನೆಯೋಕ್ಕೆ ಒಂದು 8 ಅವರ್ಸು ಅದು ಹುಳಿ ಬರಬೇಕು. ಸಂಜೆ 6 ಗಂಟೆ 7 ಗಂಟೆಗೆ ರುಬ್ಬಿದ್ರೆ ಅದು ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ ಹೆಂಗೆ ಹುಳಿ ಬಂದಿದೆ, ಉಬ್ಬಿದೆ. ಈಗ ದೋಸೆ ತುಂಬ ಚೆನ್ನಾಗಾಗುತ್ತೆ. ಈಗ ಉಪ್ಪು ಹಾಕ್ಕೋತಾಯಿದ್ದೀನಿ, ಹರಳುಪ್ಪು ಹಾಕ್ಕೋತಾಯಿದ್ದೀನಿ. ಅದಕ್ಕೆ ಹರಳುಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ದಿನವೂ ಬೇಕಾದ್ರೆ ಉಪ್ಪು ಹಾಕೊಬೋದು, ಇಲ್ಲ ಈಗಾರು ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸು. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ನೀರು ತುಂಬ ಗಟ್ಟಿಯಾಗಿತ್ತು, ಅದಕ್ಕೊಂದು ಸ್ವಲ್ಪ ದೋಸೆ ಹದ ನಿಮ್ಗೆ ಗೊತ್ತಾಗುತ್ತಲ್ಲ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ನೋಡಿ, ಚೆನ್ನಾಗಿ ಉಪ್ಪೆಲ್ಲ ಕರಗಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ನೋಡಿ ಚಟ್ನಿ ಮಾಡ್ಕೊತಾಯಿದ್ದೀನಿ, ಕಾಯಿ ಚಟ್ನಿ, ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗಿ ಎರಡನ್ನೂ ಸುಟ್ಕೊಂಡು, ಕಾಯಿ, ಕಡಲೆ, ಹುಣಸೆಹಣ್ಣು, ಉಪ್ಪು ಇವೆಲ್ಲ ಹಾಕ್ಕೊಂಡು, ಬೆಳ್ಳುಳ್ಳಿ ಇವೆಲ್ಲ ಹಾಕ್ಕೊಂಡು ರುಬ್ಕೊಂಡು ಮೇಲೆ ಒಗ್ಗರಣೆ ಕೊಟ್ಕೊಂಡೆ ಫ್ರೆಂಡ್ಸ್. ಅದೊಂದು ದಿನ ನಾನು ವೀಡಿಯೋ ಮಾಡ್ತೀನಿ, ಚಟ್ನಿಗಳು ದೋಸೆಗೆ ವೆರೈಟಿ ಚಟ್ನೀಸ್ ಅಂತ ಅಂದ್ಬಿಟ್ಟು ಮಾಡ್ತೀನಿ, ಅದನ್ನು ಹಾಕ್ತೀನಿ ವೀಡಿಯೋ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ಸಜ್ಜೆ ದೋಸೆ ರೆಡಿ ಆಗುತ್ತೆ. ಈಗ ನೋಡಿದ್ರ ಎಷ್ಟು ಚೆನ್ನಾಗಿ ಹೋಲ್ಸ್ಬಿಟ್ಟಿದೆ ನೋಡಿದ್ರ ಫ್ರೆಂಡ್ಸ್. ಸಾಫ್ಟಾಗಿ ಬರುತ್ತೆ ದೋಸೆ, ತುಂಬ ಕ್ರಿಸ್ಪಿಯಾಗಿ ಮೇಲೆ ಕ್ರಿಸ್ಪಿ ಆಗುತ್ತೆ, ಒಳಗೆ ಸಾಫ್ಟಾಗಿರುತ್ತೆ. ಎಲ್ಲ ಮಕ್ಕಳು, ದೊಡ್ಡವರು, ವಯಸ್ಸಾದವ್ರಿಗೆ ಎಲ್ಲರಿಗೂ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಎಲ್ಲ ದೇಹಕ್ಕೆ ತುಂಬ ಒಳ್ಳೆಯದು ಇದು. ಶುಗರ್ಗಂತೂ ತುಂಬ ಒಳ್ಳೆಯದು. ಟ್ರೈ ಮಾಡಿ ಮನೇಲಿ ಒಂದು ಸತಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಹಾಕ್ತಾನೆ ತುಪ್ಪ ಕಾಯಿಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಅದನ್ನು ಈಗ ದೋಸೆಗೆ ಹಾಕೋತಾಯಿದ್ದೀನಿ. ಗರಿಗರಿಯಾದ ದೋಸೆ ಜೊತೆ ಕೆಂಪು ಚಟ್ನಿ, ತುಪ್ಪ ಜೊತೆ ತಿಂದರೆ ಸೂಪರ್. ಸಜ್ಜೆ ದೋಸೆ ರೆಡಿ. ನೀವು ಎಲ್ಲ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.